ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಯುದ್ಧ ಇದೆಯಲ್ಲ, ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನ್ ಸೆಣಸಾಡಬೇಕಾದಂಥ ಅನಿವಾರ್ಯತೆ, ಅದು ಫೆಬ್ರವರಿ 28ನೇ ತಾರೀಕು ಆರಂಭ ಆಯಿತು. ಅಲ್ಲಿಂದ ಇಲ್ಲಿಯವರೆಗೆ ಒಂದೇ ಒಂದು ಕ್ಷಣವೂ ಸಹ ಇರಾನ್ನಲ್ಲಿ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಬರಲಿಲ್ಲ, ಒಗ್ಗಟ್ಟು ಇಲ್ಲ ಅನ್ನುವ ರೀತಿ ಒಂದು ಘಟನೆಯೂ ನಡೀಲಿಲ್ಲ. ಸರಾಗವಾಗಿ ಡಿಸಿಷನ್ ಮೇಕಿಂಗ್ ಆಗ್ತಿತ್ತು. ಆ ಕಡೆ ಇಸ್ರೇಲು, ಆ ಕಡೆ ಅಮೇರಿಕ ಎರಡೂ ಸಹ ಮೈ ಮೇಲೆ ಬಿದ್ದಿದ್ದರೂ ಸಹ ಅದಕ್ಕೆ ಸರಿಯಾದ ಪ್ರತಿರೋಧ, ಪ್ರತಿ ದಾಳಿ ಎಲ್ಲವನ್ನೂ ಸಹ ಇರಾನ್ ಇಲ್ಲಿಯವರೆಗೆ ಮಾಡಿಕೊಂಡು ಬರ್ತಿತ್ತು. ಆದರೆ ನಿನ್ನೆ ನಾಯಕರ ನಡುವೆ, ಟಾಪ್ ಮೋಸ್ಟ್ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಮೂಡಿರುವಂತಹ ಸೂಚನೆಗಳು ಸಿಕ್ಕಿದ್ದಾವೆ, ಲಕ್ಷಣಗಳು ಸಿಕ್ಕಿದ್ದಾವೆ. ಯಾವ ಮಟ್ಟಕ್ಕೆ ಅಂದರೆ, ಅಲ್ಲಿನ ವಿದೇಶ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಅವರನ್ನು ಮುಜ್ತಬಾ ಖಾಮಿನೇಯಿ ವಜಾ ಮಾಡಬಹುದು ಅನ್ನುವಂತಹ ಸೂಚನೆಗಳು ಸಿಗ್ತಾ ಇದ್ದಾವೆ. ಯಾವ ಹಿನ್ನೆಲೆಯಲ್ಲಿ, ಏನಾಯಿತು ಬೆಳವಣಿಗೆ, ಮತ್ತು ಸ್ಟೇಟ್ ಮೀಡಿಯಾ ಇದೆಯಲ್ಲ, ಅಲ್ಲಿನ ಸರ್ಕಾರಿ ಮಾಧ್ಯಮ, ಅದು ಅರಾಕ್ಚಿ ವಿರುದ್ಧ ಕೆಂಡ ಕಾರಿದೆ. ಹೇಗ್ರಿ ಮಾಡ್ತೀರಿ ಈ ಕೆಲಸ ನೀವು, ಈ ದೇಶಕ್ಕೆ ಸರಿಯಾಗಿ ಮಾಹಿತಿ ಕೊಡದೆ ಅಂತ ರೊಚ್ಚಿಗೆದ್ದುಬಿಟ್ಟಿದೆ ಆ ಮಾಧ್ಯಮ. ಸೊ ಏನದು ಘಟನೆ? ಅಬ್ಬಾಸ್ ಅರಾಕ್ಚಿ ಇಲ್ಲಿಯವರೆಗೆ ಬಹು ಮುಖ್ಯ ವ್ಯಕ್ತಿಯಾಗಿದ್ದಂತಹ ನಾಯಕ ಇರಾನ್ನಲ್ಲಿ ಯಾಕೆ ಈಗ ವಿಲನ್ ರೀತಿಯಲ್ಲಿ ಪರಿವರ್ತನೆ ಆಗ್ತಿದ್ದಾರೆ? ಒಂದೇ ಒಂದು ಟ್ವೀಟ್ ಕಾರಣಕ್ಕಾಗಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಫೆಬ್ರವರಿ 28ನೇ ತಾರೀಕಿನಿಂದ ಇಲ್ಲಿಯವರೆಗೆ ಸುಮಾರು 55-56 ದಿನ, ಒಂದು ಕ್ಷಣ, ಒಂದು ದಿನವೂ ಸಹ ಇರಾನ್ನ ಡಿಸಿಷನ್ ಮೇಕಿಂಗ್ ಯಾರ ಕೈಯಲ್ಲಿದೆ ಅನ್ನೋದ್ರ ಬಗ್ಗೆ ಅನುಮಾನಗಳೇ ಬಂದಿಲ್ಲ. ಯಾರು ತಗೊಳ್ತಾ ಇದ್ದಾರೋ ತಗೊಳ್ಳಿ, ಬಟ್ ಒಂದೇ ಒಂದು ಚೂರು ಗೊಂದಲ ಇಲ್ಲದೆ, ಒಂದೇ ಒಂದು ಚೂರು ಭಿನ್ನಾಭಿಪ್ರಾಯ ಇಲ್ಲದೆ ದಾಳಿಗಳು, ಪ್ರತಿ ದಾಳಿಗಳು, ಒಂದು ಕಡೆ ಇಸ್ರೇಲು ಅಮೇರಿಕ ಎರಡು ಒಟ್ಟೊಟ್ಟಾಗಿ ಮೈ ಮೇಲೆ ಬಿದ್ದಿದ್ರು ಸಹ ಒಂದು ಚೂರು ಹಿಂಜರಿಕೆ ಇಲ್ಲದೆ, ಯಾವ ಗೊಂದಲ ಇಲ್ಲದೆ ತಮ್ಮ ಪ್ರತಿ ದಾಳಿಯನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ರು. ಯಾವ ಕ್ಷಣನೂ ನಮ್ಗೆ ಅನ್ನಿಸ್ಲಿಲ್ಲ ಇರಾನ್ನಲ್ಲಿ ನಾಯಕತ್ವದ ನಡುವೆ ಅಥವಾ ನಾಯಕತ್ವದ ಕೊರತೆ ಇದೆ ಅಥವಾ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಬರಬಹುದು ಅಂತ. ಬಟ್ ನಿನ್ನೆ ಅಲ್ಲಿನ ವಿದೇಶ ಮಂತ್ರಿ ಸಾಕಷ್ಟು ವಿಚಾರಗಳಲ್ಲಿ ಅವರೇನೆ ಓಡಾಡ್ತಿರುವಂಥದ್ದು. ಪಾಕಿಸ್ತಾನಕ್ಕೆ ಏನು ಇಸ್ಲಾಮಾಬಾದ್ನಲ್ಲಿ ಅಮೇರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆಗಳು ನಡೆದವು, ಅದರಲ್ಲೂ ಸಹ ಇರಾನ್ನ ನೇತೃತ್ವ ವಹಿಸಿದ್ರಲ್ಲಿ ಇವರು ಸಹ ಒಬ್ಬರಾಗಿದ್ದರು. ಅಲ್ಲಿನ ಸ್ಪೀಕರ್ ಮುಖ್ಯವಾಗಿ ನೇತೃತ್ವ ವಹಿಸಿದ್ರು ಸಹ ಬಹಳ ಮುಖ್ಯವಾದ ವ್ಯಕ್ತಿಗಳ ಪಟ್ಟಿಯಲ್ಲಿ ಅರಾಕ್ಚಿ ಸಹ ಇದ್ದರು. ಮತ್ತು ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳ ಜೊತೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಿದ್ದು, ಡಿಸಿಷನ್ಗಳನ್ನು ಕೆಲವನ್ನು ಮಾಡ್ತಾ ಇದ್ದಿದ್ದು ಅಬ್ಬಾಸ್ ಅರಾಕ್ಚಿ, ಅಲ್ಲಿನ ವಿದೇಶ ಮಂತ್ರಿ. ಅವರು ನಿನ್ನೆ ಒಂದು ಟ್ವೀಟ್ ಹಾಕಿದ್ರು. ಆ ಟ್ವೀಟ್ ಈಗ ಇರಾನ್ನಲ್ಲಿ ಬೆಂಕಿ ಹಚ್ಚಿದೆ. ಏನಂತ ಹಾಕಿದ್ರು ಅಂದರೆ, ಹುರ್ಮುಜ್ ಸ್ಟ್ರೈಟ್ ಈಗ ಕಂಪ್ಲೀಟ್ ಓಪನ್ ಇದೆ, ನಾವು ಎಲ್ಲ ರೀತಿಯಿಂದಲೂ ಸಹ ಅದನ್ನು ಓಪನ್ ಮಾಡಿಟ್ಟಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಒಂದು ಟ್ವೀಟನ್ನು ಹಾಕಿದ್ರು. ಅದಕ್ಕೆ ಅಲ್ಲಿನ ಸರ್ಕಾರಿ ಮಾಧ್ಯಮ ಕೆಂಡ ಕಾರ್ಬಿಡ್ತು. ಇಷ್ಟು ಇಂಪಾರ್ಟೆಂಟ್ ವಿಚಾರವನ್ನು ನೀವು ಟ್ವೀಟ್ ಮೂಲಕನ ಹೇಳೋದು, ವಿಡಿಯೋ ಸಂದೇಶ ಯಾಕೆ ಬಿಟ್ಟಿಲ್ಲ, ಹೇಳಿಕೆ ಯಾಕೆ ಬಿಟ್ಟಿಲ್ಲ ಅಂತ ಪ್ರಶ್ನೆ ಆರಂಭಿಸಿ, ಇಷ್ಟು ದೊಡ್ಡ ವಿಚಾರವನ್ನು, ಇಷ್ಟು ಇಂಪಾರ್ಟೆಂಟ್ ವಿಚಾರವನ್ನು, ಮುಖ್ಯವಾದ ವಿಚಾರವನ್ನು ಅಷ್ಟು ಸಣ್ಣ ಟ್ವೀಟ್ನಲ್ಲಿ ಹೇಳಿದಿರಲ್ಲ, ವಿವರವಾಗಿ ಈ ದೇಶದ ಜನತೆಗೆ ತಿಳಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ವಿವರಣೆ ಎಲ್ಲಿದೆ? ಯಾವ ಕಾರಣಕ್ಕೆ, ಏನು ಹಿನ್ನೆಲೆ, ಕಂಡೀಷನ್ಸ್ ಏನು, ಅಮೇರಿಕ ಜೊತೆ ನಮಗಾಗಿರೋ ಮಾತುಕತೆ ಏನು? ಒಂದು ಕಡೆ ಅಮೇರಿಕ ನೇವಲ್ ಬ್ಲಾಕೇಡ್ ಮಾಡಿ ಕೂತಿದೆ, ಅದರ ಕುರಿತು ಒಂದು ಸ್ಪಷ್ಟನೆ ಇಲ್ಲ, ಯಾವುದೂ ಇಲ್ಲದೆ ನೀವು ಸೀದಾ ಓಪನ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾರನ್ನು ಕೇಳಿ ಹೇಳ್ತಾ ಇದ್ದೀರಿ? ಸೇನೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರ? ಏನು ನಡೀತಾ ಇದೆ ಅಂತ ಅಲ್ಲಿನ ಸರ್ಕಾರಿ ಮಾಧ್ಯಮ ಕೆಂಡ ಕಾರ್ಬಿಡ್ತು. ಯಾವಾಗ ಅಲ್ಲಿನ ಸರ್ಕಾರಿ ಮಾಧ್ಯಮ ಕೆಂಡ ಕಾರ್ತೋ, ಅಲ್ಲಿಗೆ ಇನ್ನೊಂದಷ್ಟು ಸುದ್ದಿಗಳು ಬರೋದಕ್ಕೆ ಶುರುವಾಯಿತು. ಮುಜ್ತಬಾ ಖಾಮಿನೇಯಿ ಸಹ ಈ ಕುರಿತಾಗಿ, ಈ ಟ್ವೀಟ್ ಕುರಿತಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕೋಪಗೊಂಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಮತ್ತು ಅಬ್ಬಾಸ್ ಅರಾಕ್ಚಿಯನ್ನು ವಿದೇಶ ಮಂತ್ರಿ ಸ್ಥಾನದಿಂದ ಕಿತ್ತು ಬಿಸಾಕ್ತಾರೆ ಮುಜ್ತಬಾ ಖಾಮಿನೇಯಿ ಅನ್ನುವಂತಹ ಸುದ್ದಿಗಳು ಸಹ ಬರ್ತಾ ಇದ್ದಾವೆ. ಅಧಿಕೃತವಾಗಿ ಆ ಸುದ್ದಿಗಳು ಬಂದಿಲ್ಲ, ಬಟ್ ಟೀಕೆ ಮಾಡಿದ್ದು ಮಾತ್ರ ಸರ್ಕಾರಿ ಮಾಧ್ಯಮ ತಸ್ನಿಮ್ ನ್ಯೂಸ್ ಅನ್ನುವಂತಹ ಟಿವಿ ಚಾನಲ್. ಹಾಗಾದ್ರೆ ಏನು ನಡೀತು ಈ ಹೊರ್ಮುಜ್ ಸ್ಟ್ರೈಟ್ ವಿಚಾರವಾಗಿ ಅಂದರೆ, ಲೆಬನಾನ್ ಸೀಸ್ ಫೈರ್ ವಿಚಾರವಾಗಿ ಒಂದಷ್ಟು ಮಾತುಕತೆಗಳಿಗೆ ಅಬ್ಬಾಸ್ ಅರಾಕ್ಚಿ ಅವರು ಹೋಗಿದ್ರು. ಲೆಬನಾನ್ ಟಾಕ್ಸ್ ಯಾರ ಜೊತೆಯಲ್ಲಿ? ಇಸ್ರೇಲ್ ಜೊತೆಯಲ್ಲಿ. ಸೊ ಆ ಸಂದರ್ಭದಲ್ಲಿ ಅದರ ಭಾಗವಾಗಿ ಒಂದು ಸೀಸ್ ಫೈರ್ ಏನೋ ಆಯಿತು.
ಸೊ ಅದಕ್ಕೆ ಪ್ರತಿಯಾಗಿ ಅಬ್ಬಾಸ್ ಅರಾಕ್ಚಿ ಅನೌನ್ಸ್ ಮಾಡಿದ್ರು, ಲೆಬನಾನ್ ಜೊತೆ ಸೀಸ್ ಫೈರ್ ಇರುವವರೆಗೆ ಹೊರ್ಮುಜ್ ಸ್ಟ್ರೈಟನ್ನು ಎಲ್ಲದಕ್ಕೂ ಓಪನ್ ಮಾಡ್ತೀವಿ ಅಂತ. ಬಟ್ ಆ ಕಡೆ ಅಮೆರಿಕ ಹೇಳ್ಕೊಂಡು ಕೂತಿದೆ, ನೀವು ಓಪನ್ ಮಾಡೋದು ಬಿಡೋದು ನಿಮ್ಮ ಕೈಲಿಲ್ಲ, ನಾನು ಕಂಟ್ರೋಲ್ ಮಾಡ್ತಿದ್ದೀನಿ, ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ, ಯಾರನ್ನೂ ಬಿಡೋದಿಲ್ಲ, ನಾನು ಇರಾನ್ ಹಡಗುಗಳಿಗೂ ಸಹ ಬಿಡೋದಿಲ್ಲ, ನಿಮಗೂ ಗೊತ್ತಾಗಲಿ ಅಂತ ಟ್ರಂಪು ಸಾವಿರಾರು ಜನ ಸೈನಿಕರನ್ನು ಹಾಕಿ, ನೌಕಾದಳವನ್ನು ಹಾಕಿ, ಏರ್ಫೋರ್ಸನ್ನು ಬಳಸ್ಕೊಂಡು ಹೊರ್ಮುಜ್ ಸ್ಟ್ರೈಟನ್ನು ಬ್ಲಾಕ್ ಮಾಡೋ ಕೃತ್ಯದಲ್ಲಿ ಟ್ರಂಪು ಸಹ ಪ್ರಯತ್ನ ಮಾಡ್ತಿದ್ದಾರೆ. ಆ ಸನ್ನಿವೇಶದಲ್ಲಿ ಟ್ರಂಪೇ ಬ್ಲಾಕ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇರಾನ್ ಕಡೆಯಿಂದ ಇದ್ದಕ್ಕಿದ್ದ ಹಾಗೆ ಎಲ್ಲದಕ್ಕೂ ಓಪನ್ ಅಂತ ಹೇಳಿದ್ದು ಸಾಕಷ್ಟು ಅನುಮಾನಗಳಿಗೆ ನಿನ್ನೆನೇ ಎಡೆ ಮಾಡಿಕೊಟ್ಟಿತ್ತು. ಬಟ್ ಇದು ಗೊಂದಲದಲ್ಲಿ ಆದಂತಹ ನಿರ್ಧಾರ ಅಂತ ಈಗ ಗೊತ್ತಾಗ್ತದೆ. ಯಾಕೆಂದರೆ ಸರ್ಕಾರಿ ಮಾಧ್ಯಮ ಆ ಲೆವೆಲ್ಗೆ ತನ್ನದೇ ಮಂತ್ರಿಯ ವಿರುದ್ಧ ಟೀಕೆ ಮಾಡುತ್ತೆ ಅಂದರೆ ಇದು ಒನ್ ಸೈಡೆಡ್ ನಿರ್ಧಾರ ಆಗಿತ್ತು. ಅಂದರೆ ಇರಾನ್ ನಾಯಕತ್ವದಲ್ಲಿ ಭಿನ್ನಾಭಿಪ್ರಾಯ ಬಿರುಕು ಬಂದ್ಬಿಡ್ತಾ ಅನ್ನುವ ಪ್ರಶ್ನೆಗೆ ಅಲ್ಲಿ ಅವಕಾಶ ಸಿಗುತ್ತೆ. ಅವ್ರು ಹೇಳ್ದಂಗೆ ಹೊರ್ಮುಜ್ ಸ್ಟ್ರೈಟ್ ಏನೋ ಓಪನ್ ಆಯಿತು, ಆದರೆ ವಿತಿನ್ 24 hours ಅಮೆರಿಕ ಮಾಡಿದ ಕಿತಾಪತಿಗೆ, ಅಮೆರಿಕ ತೋರಿಸಿದಂತಹ ಒಂದು ರೀತಿಯ ಅಗ್ರೆಸಿವ್ನೆಸ್ಗೆ ಮತ್ತೆ ಇರಾನ್ ಈಗ ಬ್ಲಾಕ್ ಮಾಡ್ಕೊಂಡು ಕೂತಿದೆ. ಯಾವ ಮಟ್ಟಕ್ಕೆ ಅಂದರೆ ಒಂದು ಹಡಗನ್ನು ಬಿಡೋದಿಲ್ಲ ಅಂತ ಬ್ಲಾಕ್ ಮಾಡ್ಕೊಂಡು ಕೂತಿದೆ ಈಗ ಇರಾನ್. ಸೊ ಅಲ್ಲಿಗೆ ಅರಾಕ್ಚಿ ಅನೌನ್ಸ್ ಮಾಡಿದ್ದು ಕೆಲವೇ ಗಂಟೆಗಳಲ್ಲಿ ಮುರಿದು ಬಿತ್ತಲ್ಲ, ಅಂತಹ ಒಂದು ಅನೌನ್ಸ್ಮೆಂಟನ್ನು ಗಂಭೀರವಾಗಿ ಮುಜ್ತಬಾ ಜೊತೆ ಡಿಸ್ಕಸ್ ಮಾಡದೇನೆ, IRGC ಜೊತೆ ಡಿಸ್ಕಸ್ ಮಾಡದೇನೆ ಸ್ವತಃ ಖುದ್ದು ಆ ನಿರ್ಧಾರವನ್ನು ಕೈಗೊಂಡ್ರ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಅವರು ಪ್ರಾಮುಖ್ಯತೆ ಹೆಚ್ಚಾಗಿ ಇಡೀ ಜಗತ್ತಿನಲ್ಲಿ ಯಾವುದೇ ವಿಚಾರ ಬಂದರೂ ಅವರನ್ನೇ ಕಾಂಟ್ಯಾಕ್ಟ್ ಮಾಡ್ತಿರೋದ್ರಿಂದ ಅವರಿಗೆ ಒಂದು ಧೈರ್ಯ ಬಂದುಬಿಡ್ತಾ, ಅಥವಾ ಒಂದು ಮನಸ್ಥಿತಿ ಬಂತ, ನಾನೇ ಫೈನಲ್ ಡಿಸಿಷನ್ ಮೇಕರ್ ಅಂತ, ಅಥವಾ ಮುಜ್ತಬಾ ಖಾಮಿನೇಯಿ ಡಿಸಿಷನ್ ಮೇಕಿಂಗ್ ಸ್ಥಿತಿಯಲ್ಲಿ ಇಲ್ಲವಾ, ಹಾಗಾಗಿ ಇವರು ಡಿಸಿಷನ್ಗಳನ್ನು ತಗೊಳ್ತಿದ್ದಾರಾ, ಎಲ್ಲ ಪ್ರಶ್ನೆಗಳು ಬರ್ತಿದ್ದಾವೆ. ಬಟ್ ಯಾವುದಕ್ಕೂ ಸ್ಪಷ್ಟ ಉತ್ತರ ಇಲ್ಲ. ಬಟ್ ಟೀಕೆ ಮಾಡಿದ್ದು ತಸ್ನೀಮ್ TV, ಅದು ಸರ್ಕಾರಿ ಮಾಧ್ಯಮ ಪ್ರಶ್ನೆ ಮಾಡ್ತಿದೆ ಒಂದು ಮಂತ್ರಿಯನ್ನ. ಅಂದರೆ ಸರ್ಕಾರದ ಲೆವೆಲಲ್ಲಿ ಇರಾನ್ ಸುಪ್ರೀಂ ಲೀಡರ್ಗೆ ಅಥವಾ ಇರಾನ್ ಸುಪ್ರೀಂ ಲೀಡರ್ನ ಜೊತೆಯಲ್ಲಿ ಇರೋರನ್ನ ಮಾತಾಡಿಸ್ದೆ, ಅವರ ಅಭಿಪ್ರಾಯ ಪಡಿದೇನೆ ತನ್ನದೇ ದೇಶದ ವಿದೇಶಾಂಗ ಸಚಿವನನ್ನು ಆ ರೀತಿಯಾಗಿ ಸರ್ಕಾರಿ ಮಾಧ್ಯಮ ಅಂತೂ ಟೀಕೆ ಮಾಡಲ್ಲ. ಸೊ ಅಲ್ಲಿಗೆ ಟಾಪ್ ಲೀಡರ್ಶಿಪ್ನಲ್ಲಿ ಬಿರುಕು ಶುರು ಆಯಿತು ಅಂತಾಯಿತು. ಈ ಬಿರುಕು ಇಲ್ಲಿಗೆ ನಿಲ್ಲುತ್ತಾ ಅಥವಾ ನೆಕ್ಸ್ಟ್ ಲೆವೆಲ್ಗೆ ಎಲ್ಲಾದರೂ ಹೋಗಿ ಇರಾನ್ಗೆ ಮುಳುವಾಗುತ್ತಾ ಅನ್ನುವ ಪ್ರಶ್ನೆಗಳು ಸಹ ಈಗ ಬರ್ತಾ ಇದೆ. ಅಂತಹದೊಂದು ಸನ್ನಿವೇಶ ಬಂದರೆ ಅಮೆರಿಕ ಖುಷಿ ಪಡುತ್ತೆ. ಅವರು ಕಾಯ್ತಿರೋದೇ ಅಲ್ಲಿ ಒಗ್ಗಟ್ಟನ್ನು ಮುರಿಯೋದಕ್ಕೆ. ಒಗ್ಗಟ್ಟು ಮುರಿದು ಯಾರಾದರೂ ಒಬ್ಬರು ಬಂಡಾಯ ಎದ್ದೋಳೋದಕ್ಕೆ ಶುರುವಾದರೆ ಸಾಕು, ಅಮೆರಿಕ ಅವ್ರಿಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿ ಅಲ್ಲಿನ ಸರ್ಕಾರವನ್ನು, ಖಾಮಿನೇಯಿ ಒಂದು ಆಡಳಿತವನ್ನು ಕಿತ್ತು ಬಿಸಾಕತ್ತೆ. ಯಾಕಂದರೆ ಅದೇ ಅಮೆರಿಕದ ಅಂತಿಮ ಗುರಿ. ಈ ಯುದ್ಧ ಮಾಡ್ತಿರೋದೇ ಅದಕ್ಕೇನೆ, ಅಲ್ಲಿನ ಆಡಳಿತವನ್ನು ಕಿತ್ತು ಬಿಸಾಕಬೇಕು, ಆ ಜಾಗಕ್ಕೆ ತಮ್ಮ ಕೈಗೊಂಬೆ ಸರ್ಕಾರವೊಂದನ್ನು ತಂದಿಡಬೇಕು, ಅಲ್ಲಿಗೆ ಅಲ್ಲಿನ ತೈಲ ಮತ್ತು ಸಂಪನ್ಮೂಲ ಏನೇನಿದೆ ಎಲ್ಲವನ್ನು ಲೂಟಿ ಮಾಡಿಕೊಳ್ಳಬಹುದು ಅನ್ನೋದು ಅಮೆರಿಕದ ಲೆಕ್ಕಾಚಾರ. ಆದರೆ ಈ ಕಡೆ ಇಸ್ರೇಲ್ಗೆ ಇರಾನ್ ಒಂದು ತೊಲಗಿಬಿಟ್ರೆ ನಮಗೆ ಸೂಪರ್ ಪವರ್ ಅಂತ ಇಲ್ಲಿ ಜೆಂಡಾ ಊರೋದಕ್ಕೆ ಸುಲಭ ಆಗುತ್ತೆ. ಮಿಡಲ್ ಈಸ್ಟಲ್ಲಿ ನಾನೇ ಸೂಪರ್ ಪವರ್ ಆಗ್ತೀನಿ ಅಂತ ಇಸ್ರೇಲ್ನ ಲೆಕ್ಕಾಚಾರ. ಇದರ ನಡುವೆ ಇರಾನ್ನಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಇದೆಯಲ್ಲ, ಬಿರುಕು ಮೂಡಿರುವ ರೀತಿಯ ಬೆಳವಣಿಗೆ, ದಟ್ ಈಸ್ ವೆರಿ ಡೇಂಜರಸ್ ಫಾರ್ ಇರಾನ್. ಬಟ್ ಮುಂದೇನಾಗುತ್ತೆ, ಮೇಕಪ್ ಆಗುತ್ತಾ ಅಥವಾ ಇವರ ಅರಾಕ್ಚಿನ ತೆಗೆದೇ ಬಿಸಾಕ್ತಾರಾ ಅದು ಗೊತ್ತಿಲ್ಲ. ಅದು ಏನೇ ಡೆವಲಪ್ಮೆಂಟ್ ಆಗಲಿ, ಈ ಡೆವಲಪ್ಮೆಂಟ್ ಅಂತೂ ಸ್ವಲ್ಪ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮುಂದೇನಾಗುತ್ತೆ ಅನ್ನೋದು ಕುತೂಹಲಕಾರಿಯಾಗಿ ಬಂದು ನಿಂತಿದೆ ಅಷ್ಟೇ. ಸೊ ಇದಿಷ್ಟು ಇರಾನ್ನಲ್ಲಿ ಮೊದಲ ಬಾರಿಗೆ ನಾಯಕರ ನಡುವೆ, ಟಾಪ್ ಲೀಡರ್ಶಿಪ್ ನಡುವೆ ಭಿನ್ನಾಭಿಪ್ರಾಯ ಬಂದಿದೆಯಾ, ಬಿರುಕು ಮೂಡಿದೆಯಾ ಅನ್ನೋ ಪ್ರಶ್ನೆಗೆ ಅವಕಾಶ ಮಾಡಿಕೊಡುವಂತಹ ಬೆಳವಣಿಗೆ. ಸೊ ಅದರ ಸುತ್ತ ಇರುವಂತಹ ಒಂದಷ್ಟು ವಿಚಾರಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.